ಏನ್ ಮುತ್ತತ್ತಿ ಇರಲ್ವಂತೆ ನಿಜನಾ? ಹೌದು ಬ್ರೋ, ಇದು ಇವಾಗ ಅಲ್ವಾ, ಇಲ್ಲಿಂದ ಒಂದ್ 12-13 ಮೇನ್ ದೇವಸ್ಥಾನ, ಇಲ್ಲಿ ದೇವರ ಆಟಾಡಿರೋ ಜಾಗ, ಆಮೇಲೆ ನಮ್ ಸೀತಾಮಾತೆ ಸ್ನಾನ ಮಾಡಿರೋ ಜಾಗ ಎಲ್ಲ ಮುಳುಗೋಗುತ್ತೆ. ಅವೇ ಕೊನೆ ಜನರೇಷನ್ ನೋಡ್ತಾ ಇರೋರು. ನಮ್ಮ ಮಕ್ಳು ಮೊಮ್ಮಕ್ಳೆಲ್ಲ ನಮ್ ವಿಡಿಯೋ ನೋಡ್ಕೋಬೇಕು ಅಷ್ಟೇ. ನಮ್ ತಾತ ಹೋಗಿದ್ನಪ್ಪೋ, ನಮ್ ಮುತ್ತಾತ ಹೋಗಿದ್ನಪ್ಪೋ ಅಂತ. ಹೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಫಸ್ಟ್ ಯೂಟ್ಯೂಬ್ ವ್ಲಾಗ್. ಆಮೇಲೆ ಯಾರು ಬೈಕೊಳಕ್ ಹೋಗ್ಬೇಡಿ, ಇದು ನನ್ನ ಮೊದಲನೇ ವ್ಲಾಗು. ಯಾವ ತರ ಕ್ಲಿಪ್ನ ಹಾಕ್ಬೇಕು, ಯಾವ ತರ ನಾನು ವಾಯ್ಸ್ ರೆಕಾರ್ಡ್ನ ಕೊಡಬೇಕು ಅಂತ ನನಗೆ ಇದುವರೆಗೂ ಗೊತ್ತಿಲ್ಲ. ದಯವಿಟ್ಟು ಬೈಕೊಳಕ್ ಹೋಗ್ಬಿಡಿ. ಹಂಗೆ ಕೂದ್ಲು ಇಲ್ಲ ನೋಡ್ಬಿಟ್ಟು ನಗಾಡ್ಬಿಡಿ. ಬ್ರೋ ಹಂಗೆ ಮುಂದೆ ಹೋಗ್ಬಿಟ್ರಲ್ಲ ಬ್ರೋ. ಹೆಂಗೆ ನಮ್ಮ ಕಾರ್ಗಳು ಗೊತ್ತಾಗ್ಬಿಡುತ್ತಲ್ಲ. ಬನ್ನಿ ಬನ್ನಿ ಬ್ರೋ, ಬನ್ನಿ. ಗೊತ್ತಾಯ್ತು, ನೋಡ್ದೆ ಬನ್ನಿ ಬ್ರೋ, ಬನ್ನಿ. ಆಕ್ಚುಲಿ ನಾನು ವ್ಲಾಗ್ನ ಮಾಡಬೇಕು ಅಂತ ನನ್ಗನ್ಸಕ್ಕಿಂತ ಮುಂಚೆ ಈ ವ್ಯಕ್ತಿಗನ್ಸಿತ್ತು. ನಿನ್ ಕೇಳಿ ಮಾಡಕ್ಕಾಗುತ್ತೆ, ನೀನ್ ಮಾಡಿದ್ರೆ ಜನಕ್ಕೆ ರೀಚ್ ಆಗುತ್ತೆ ಅಂತ ಹೇಳಿದ ವ್ಯಕ್ತಿ ಜೊತೆನೆ ಇವತ್ತು ಮೊದಲನೇ ವ್ಲಾಗ್ನ ಮಾಡ್ತಾ ಇದ್ದೀನಿ. ಬನ್ನಿ ಒಳಗಡೆ, ಕೈ ಕೊಡಿ. ಬನ್ನಿ ಬ್ರೋ, ಇವ್ರು ನಮ್ಮ ಅಣ್ಣ. ಹೌದಾ? ಹಾ ಬ್ರೋ, ಲೇಟ್ ಆಯ್ತಲ್ಲ? ಏನಿಲ್ಲ, ಬನ್ನಿ ಹೋಗೋಣ, ಆರಾಮಾಗಿ ಬರ್ಬೋದು. ಅವ್ರು ಮೈಸೂರಿಂದ ಬರ್ತಾ ಇದಾರೆ, ಅದು ಮಧ್ಯಾಹ್ನ ಅಂತ ಗೊತ್ತಾಗಿ ಬ್ರೋ. ಮಧ್ಯದಲ್ಲಿ ಎಲ್ಲೂ ಏನು ಊಟ ಮಾಡಬಾರ್ದು, ನೀವು ಇಲ್ಲೇ ಬಂದು ಊಟ ಮಾಡಬೇಕು. ಯಾಕೆಂದ್ರೆ ಅಲ್ಗೂರಲ್ಲಿ ಫೇಮಸ್ ಚೆಬ್ಬೆ ಇಡ್ಲಿ ಕೊಡ್ತೀನಿ ಬ್ರೋ. ಪುನೀತ್ ರಾಜ್ಕುಮಾರ್ ಸರ್ ಈ ರೋಡಲ್ಲಿ ಹೋದಾಗ ಈ ಚೆಬ್ಬೆ ಇಡ್ಲಿನ ಪೋಲಿ ಹೋಟ್ಲಲ್ಲಿ ತಿಂದೇನೆ ಹೋಗ್ತಿರ್ಲಿಲ್ಲ ಅಂತ ಹೇಳ್ತಾ ಇಷ್ಟೊಂದೆಲ್ಲ ಬಿಲ್ಡಪ್ ಕೊಟ್ಕೊಂಡು ಒಳಗಡೆ ಹೋದ್ರೆ ಚೆಬ್ಬೆ ಇಡ್ಲಿ ಟೈಮ್ ಆಗ್ಬಿಟ್ಟು ಖಾಲಿ ಆಗ್ಬಿಟ್ಟಿತ್ತು. ಏನು ಮಾಡೋಕ್ಕಾಗ್ದೇನೆ ಒಂದು ಬೆಣ್ಣೆ ದೋಸೆನ ಆರ್ಡರ್ ಮಾಡಿ ನಾವು 3 ಜನ ತಿಂದು ಇವಾಗ ನಾವು ಹೋಗ್ತಿರೋ ಪ್ಲೇಸ್ ಬಂದು. ಹೇಳಿ ಬ್ರೋ, ನೀವ್ ಹೇಳ್ಬೇಕು. ನಾನು ಹೇಳಿದಿರಲ್ಲ ಆಗ್ಲಿ. ನಾನು ಮೈಸೂರಲ್ಲಿದ್ದೆ, ವರುಣ್ ಕಾಲ್ ಮಾಡ್ದ. ಸೊ ಇವಾಗ ಮುತ್ತತ್ತಿಗೆ ಹೋಗ್ತಾ ಇದೀವಿ. ಚಂದ ಮುತ್ತತ್ತಿ ಕಾಡು ಚಂದ, ಉಕ್ಕುಟ್ಟಿ ಬರುವ ಒಳ್ಳೆ ಚಂದ ಮುತ್ತತ್ರಾಯ. ನಿನ್ನಪ್ಪತ್ತಿನ ಪೂಜೆಗನು ಚಂದ, ನಿನ್ನಪ್ಪತ್ತಿನ ಪೂಜೆಗನು ಚಂದ ಮುತ್ತತ್ರಾಯ. ಮುತ್ತತ್ತಿ ಊರು ಚಂದ, ಮುತ್ತತ್ತಿ ಕಾಡು ಚಂದ, ಉಕ್ಕುಟ್ಟಿ ಬರುವ ಒಳ್ಳೆ ಚಂದ ಮುತ್ತತ್ರಾಯ. ನಿನ್ನಪ್ಪತ್ತಿನ ಪೂಜೆಗನು ಚಂದ. ಗೋವಿಂದ 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 ಗೋವಿಂದ. ಮುತ್ತತ್ತಿ ಅಂದಿದ ತಕ್ಷಣ ಅದೇ ಯಾಕೆ ಒಪ್ಕೊಂಡ್ರಿ ನೀವು? ಯಾಕೆ ಅನ್ಕೊಂಡ್ರಿ? ಯಾಕೆ ಒಪ್ಕೊಂಡ್ರೆ ನಿನ್ ನೋಡಿ 1 ವರ್ಷ ಆಯ್ತಲ್ಲ, ಅದೇ ಗ್ಯಾಪ್ ಅಲ್ಲಿ ಅದನ್ನ ನೋಡ್ಬಿಡೋಣ ಅಂತ. ಹಂಗೆ ಅದೇ ರೂಟಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕಾಡಲ್ಲಿ ಸಿಕ್ಕಿದ್ ನಾಟಿ ದನಗಳನ್ನ ತೋರಿಸಿ, ಬ್ರೋ ಇವಾಗ ನೀವು ತಿಂದ್ರಲ್ಲ ಬೆಣ್ಣೆ ದೋಸೆ, ಅದು ಇದೇ ಹಸುನ ಅಲ್ಲಿಂದ ಬೆಣ್ಣೆ ಮಾಡಿ ಆ ದೋಸೆನೇ ತಿಂದಿದ್ದು ಬ್ರೋ ಅಂತ ಹೇಳ್ತಾ ಇರ್ಬೇಕಾದ್ರೆ ಹಂಗೆ ರೋಡಲ್ಲಿ ಹೋಗ್ತಾ ಸಿಕ್ಕುದ್ರಪ್ಪ ಅವ್ರ ಫಾಲೋವರ್ಸು, ಅವ್ರ ಫ್ಯಾನ್ಸು. ಅದು ನಮ್ಮ ಅಲ್ಗೂರು, ನಮ್ಮ ಮುತ್ತತ್ತಿಲಿ ಅವ್ರನ್ನ ಗುರ್ತಿಸ್ತಾ ಇದ್ದಾರೆ ಅಂತ ಅವ್ರಿಗಾಗ್ತಿದ್ದಿದ್ದು ಖುಷಿನೇ ಬೇರೆ. ಅವ್ರನ್ನ ಮಾತಾಡಿಸಿ ಅವ್ರಿಗೆ ಹೋಗಿ ಸೆಲ್ಫಿನ ಕೊಟ್ಟು, ಸೆಲ್ಫಿ ಕೊಟ್ಟು ಇನ್ನು ವಾಪಸ್ ಬರ್ಬೇಕಾದ್ರೆ ಇನ್ನೊಬ್ರು ಸಿಕ್ಕಿದ್ರು. ಬ್ರೋ ನೀವು ವೈಕೆ ಬ್ರೋ ಅಲ್ವಾ ಅಂತ ಹೇಳಿ ಅವರು ಕೂಡ ಸೆಲ್ಫಿ ತಗೊಂಡು ಹಂಗೆ ಬಾಯ್ ಮಾಡಿ ಮತ್ತೆ ನಾವು ಹೊರಟಿದ್ದೆ ಫಾರೆಸ್ಟ್ ಒಳಗಡೆಗೆ. ಈಗ ಅಫಿಷಿಯಲ್ ಆಗಿ ವೆಲ್ಕಮ್ ಟು ಮುತ್ತತ್ತಿ. ಇಲ್ಲಿ ರಿಜಿಸ್ಟರ್ ಮಾಡಿದ್ರೇನೆ ಮುತ್ತತ್ತಿ ಫಾರೆಸ್ಟ್ ಒಳಗಡೆಗೆ ಎಂಟ್ರಿ. ಆಮೇಲೆ ಇನ್ನೊಂದು ಹೇಳೋದು ಮರ್ತೆ, ಅವ್ರ ಎಂಟ್ರಿ ಆಗೋಷ್ಟರಲ್ಲಿ ಹೇಳ್ತೀನಿ ನೋಡಿ. ಇದು ಬ್ಯಾಂಗ್ಳೂರಿಂದ ಜಸ್ಟ್ 70 ಕಿಲೋಮೀಟ್ರು. ಒನ್ ಡೇ ಏನಾದರೂ ಟ್ರಿಪ್ ನೀವು ಪ್ಲಾನ್ ಮಾಡ್ತಾ ಇದ್ರೆ ಕಾವೇರಿ ರಿವರು ವ್ಯೂವು ಅಬ್ಬಾ ಸೂಪರ್ ಆಗಿರುತ್ತೆ. ಇಲ್ಲಿ ಮಾಡಿಕೊಂಡು ತಿನ್ಕೊಂಡು ಊಟ ಮಾಡಿಕೊಂಡು ನಾನ್ ವೆಜ್ನ ಚಿಲ್ಲಾಗಿ ಬಾಯ್ಸ್ ಜೊತೆಲಿ ಆರಾಮಾಗಿರ್ಬೋದು. ಮೈಸೂರಿಂದ ಇದು ಬರೀ 60 ಕಿಲೋಮೀಟರ್ ಅಷ್ಟೇ. ನೀವೇನಾದರೂ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ನ್ಯೂ ಇಯರ್ ಪಾರ್ಟೀಸ್ನ ಏನಾದರೂ ಪ್ಲಾನ್ ಮಾಡ್ತಿದ್ರೆ ಎಲ್ಲೆಲ್ಲೋ ಹೋಗಿ ಪಾರ್ಟಿ ಮಾಡೋದು ಬಿಟ್ಟು ಇಲ್ಲಿಗೆ ಬನ್ನಿ. ಯಾಕೆಂದ್ರೆ ನೇಚರ್ ಜೊತೆ ಇದ್ದು ಪಾರ್ಟಿ ಮಾಡಿಕೊಂಡು ಅದ್ರ ಎಂಜಾಯೇ ಬೇರೆ. ಇನ್ನು ಮುಂದೆ ವಿಡಿಯೋ ಲ್ಯಾಗ್ ಆಗಬಾರ್ದು ಅಂತ ಟೈಮ್ ಲ್ಯಾಪ್ಸ್ನ ಹಾಕಿ ಟಕ್ ಅಂತ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟು ಇದೇ ಬ್ರೋ ಕೆಂಚನ ಕರಿಯೋಣ, ಅಲ್ಲಿ ತೋರಿಸ್ತೀನಿ. ಕೆಂಚನ ಕರಿಯೋಣ, ಅಲ್ಲಿ ಕತೆ ಹೇಳ್ತೀನಿ ಬನ್ನಿ.
ಇನ್ ಮುಂದೆ ಏನಾಗುತ್ತೆ ಅಂತ. ಆಪೋಸಿಟ್ ಇರೋದೇ ಸ್ವಾಮಿ, ಕೆಂಚಣ್ಣ ಕರಿಯಣ್ಣ ಆಪೋಸಿಟ್ ನೋಡಿ. ಅಲ್ಲಿ ಹಿಡಿದ್ಬಿಡಿ ಅದಕ್ಕೆ. ಅದಕ್ಕೆ ಇವ್ರು ನೋಡ್ತೀನಿ ಅಂದ್ರಲ್ಲ, ಕರ್ಕೊಂಡು ಇಲ್ಲೆಲ್ಲ ಪ್ಲೇಸ್ ಎಲ್ಲ ತೋರಿಸ್ಕೊಂಡು ಒಂದ್ಸಲಿ ಅಲ್ಲಿ ಸೀತಮ್ಮತ್ತೆ ಮುತ್ತೆತ್ ಕೊಟ್ಟಿರೋ ಜಾಗ, ಇಲ್ಲಿ ಕೆಂಚಣ್ಣ ಕರಿಯಣ್ಣ ಇದ್ ಮಾಡಿರೋ ಜಾಗ, ಅಲ್ಲೇ ಅಲ್ವಾ ಜಾಗ ತೋರಿಸ್ಕೊಂಡು ಹೋಗೋಣ ಅಂತಾನೆ ಮುಂದಿರೋ. ನಮಗೆ ಗೊತ್ತಿಲ್ವಲ್ಲ, ಇವ್ರು ಯೂಟ್ಯೂಬರ್ ಅಲ್ವಾ, ಇವ್ರು ನೋಡಿದ್ದೆ ಅದಕ್ಕೆ ಎಲ್ಲ ನೋಡಿದಂಗಿದೆಯಲ್ಲ, ಜನಕ್ಕೆ ಗೊತ್ತಾಗ್ಬೇಕು. ಹೌದೌದು. ಸರಿ, ಅಲ್ಲೆಲ್ಲ ತೋರ್ಸ್ಕೊಂಡು ಸರಿ. ಆಂಜನೇಯ ಪಾದ ಮಡಗಿರೋ ಜಾಗ ಅದೇ ಅವ್ರು ಹೇಳಿದ್ರಲ್ಲ ಅಲ್ಲಿ ಸ್ಟೋರಿ. ಇವಾಗ ಆಂಜನೇಯ ಆಡ್ತಿದ್ರು, ಇಲ್ಲಿ ಆ ಅಂದ್ರೆ ಈ ಕಡೆ ಮೀನ್ ಇರಲ್ಲ, ಆ ಅಂದ್ರೆ ಆ ಕಡೆ ಮೀನ್ ಇರಲ್ಲ ಅಂತ. ಇದೆಲ್ಲ ಅವಾಗ ತುಂಬೊಳೆ ಇಷ್ಟೊಂದೇನು ಗೊತ್ತಾಗಿರ್ಲಿಲ್ಲ. ಫುಲ್ಲು ಈಗ ತಮಿಳ್ನಾಡಿಗೆಲ್ಲ ನೀರ್ ಬಿಡ್ತಾವ್ರೆ, ಹೋಗ್ಬಿಡ್ತೈತೆ, ಫುಲ್ಲು ದಾರಿ ಮಾಡ್ಕೊಟ್ಬಿಟ್ಟವ್ರೆ. ಅವಾಗ ಕಾಡೆಲ್ಲ ಒತ್ತೊತ್ತಾಗಿತ್ತು ನೋಡಿ, ನೀರೆಲ್ಲ ಇರ್ತಿತ್ತು. ಅವಾಗ ಆ ಅಂದ್ರೆ ಈ ಕಡೆ ಮೀನ್ ಇರ್ತಿರ್ಲಿಲ್ವಂತೆ. ಆಗ ನನ್ನ ಕ್ಷೇತ್ರದಲ್ಲಿ ಯಾರು ಅನ್ಬಿಟ್ಟು ದೇವ್ರು ಆರ್ಕೊಂಡ್ ಬಂದಿದ್ ಜಾಗ ಇದೆ. ಅವ್ರು ಹೇಳ್ತಾರಲ್ಲ, ಹೆಬ್ಬೆಟ್ಗೆ ಅವ್ರು ಕೈ ಕಟ್ಟಾಕ್ಬಿಡ್ತಾನಂತ ದಾಸಪ್ತಿರೋನೆ ನಾವೇನ. ಈ ಗೌಡ್ರಲ್ಲಿ ದಾಸ್ಕೊಳ್ ಬೇರೆ ಬರ್ತಾರೆ. ದೇವ್ರು ಪೂಜೆ, ಕೆಂಚಣ್ಣ ಕರಿಯಣ್ಣನ್ ಇಟ್ಕೊಂಡು ಪೂಜೆ ಮಾಡೋರು, ಪ್ರತಿ ಶನಿವಾರ ಪೂಜೆ ಮಾಡ್ಕೊಂಡು ಕೆಂಚಣ್ಣನ್ ಕರಿಯಣ್ಣನ್ ಮನೆಗ್ ತಗೊಂಡ್ ಹೋಗೋದು. ಆಮೇಲೆ ನೀವು ಅಬ್ಸರ್ವ್ ಮಾಡಿರ್ತಾರಲ್ಲ, ಇವಾಗ ಯಾರ್ದಾರು ತಿಥಿ ಅಸ್ಥಿ ಬಿಡ್ಬೇಕಾದ್ರೆ ನಮ್ ದೇವ್ರ ಕರ್ಸ್ಬಿಟ್ಟು ಪೂಜೆ ಮಾಡ್ತಾರೆ ನೋಡಿದೀರಾ? ಅಸ್ಥಿ ಬಿಡ್ಬೇಕಾದ್ರೆ ನಾವೇ ಹೋಗಿ ಪೂಜೆ ಮಾಡೋದು. ಈ ತರ ದಾಸಪ್ಪನ ಮನೇಲಿ ಕೆಂಚಣ್ಣ ಕರಿಯಣ್ಣ ಇರ್ತಾರಲ್ವಾ, ಆ ಕೆಂಚಣ್ಣನ್ ಕರಿಯಣ್ಣ ಅಲ್ಲೂ ಹಾ ಅಂತ ಇರ್ತಾರೆ. ಅವ್ರ ಮನೇನೆ ತಿನ್ಕತಾ ಇರ್ತಾರೆ, ಆಡ್ಮರಿ ಹಿಡ್ಕೊ ತಿನ್ಕತಾ ಇರ್ತಾರೆ. ಅವ್ರ ಮನೇಲಿ ಇದ್ದಿದ್ದು ಆಡು, ದನ, ಕೋಳಿ ಎಲ್ಲ ತಿನ್ಕತಾ ಇರ್ತಾರೆ. ಇವ್ರು ನನ್ ಕೇಳಿ ಸಾಕೋಕಾಗಲ್ತಲ್ಲಪ್ಪ ಅನ್ಬಿಟ್ಟು ಏನ್ ಮಾಡ್ಬಿಡ್ತಾರೆ, ಕೈ ಕಾಲು ಕಟ್ಟಾಕ್ಬಿಟ್ಟು ನೀರು ಬಿಟ್ಬಿಡ್ತಾರೆ, ಕಾವೇರಿ ನೀರ್ಗೆ. ಕೆಂಚಣ್ಣ ಕರಿಯಣ್ಣ ಇಬ್ರು ನೀರು ಬಿಟ್ಬಿಟ್ಟು ಏನಾದ್ರು ಅವ್ರು ತೇಳ್ಕೊ ಬರ್ತಾರೆ. ಇಲ್ಲಿ ಬಂದು ಇಲ್ಲಿ ಮುತ್ತತ್ತಿ ಜಾಗದಲ್ಲಿ ತಾಡಕತ್ತಾರ. ಅವ್ರು ತಾಡಕತ್ತಾರೆ ನಮ್ಮ ಮಂಡ್ಯ ಭಾಷೆ ತೆಗಳಕೋತಾರೆ. ತೆಗಳಕೊಂಡಾಗ ಏನಾಯ್ತದೆ, ಈ ಜಾಗದಲ್ಲಿ ಆ ಅಂದ್ರೆ ಸಾಕಂತೆ, ಇಷ್ಟ ಅಗಲ ಮೀನಿಲ್ಲ. ಓಹೋ ಅನ್ಕೊಬತ್ತಾರ ಅವರು ಕೆಂಚಣ್ಣ ಕರಿಯಣ್ಣನ ನಾವು ಗೋಪುರಕ್ಕೆ ಇಕ್ಬೇಕಾರೋ ಅಷ್ಟೇ ಅನ್ಬಾರ್ದು. ಅಂದ್ಬಿಟ್ಟು ದೇವ್ರು ಭಾರ ಆಗೋಯ್ತಾನೆ. ಆಮೇಲೆ ಅಕಸ್ಮಾತ್ ನಾವೇನಾದ್ರು ಗೋಪುರಕ್ಕೆ ಇಕ್ಬೇಕಾದ್ರೆ ಪಂಚಾಮೃತ ಮುಡಿಗಿರ್ತಾರೆ ಕೆಳಗಡೆ, ಕೈ ಕೊಟ್ಟು ಅಂದ್ರೆ ಕೈ ಬೆಳ್ಳೆ ಇರಲ್ಲ. ಕೆಂಚಣ್ಣನ್ ಯಾರು ಹಿಡ್ದಿರ್ತಾನೆ ಅವ್ನಿಗೆ ಕರಿಯಣ್ಣನ ಕಡೆಯಿಂದ ಯಾವಾಗ ನಾವು ಇದು ಕೊಡ್ತೀವಿ, ಬೆಳ್ಳೆ ಇರೋದಿಲ್ಲ. ಸಂಪೂರ್ಣ ಉದಾಹರಣೆ ಐತಿ ಇದಕ್ಕೆ. ನಮ್ಮೂರ ಅಕ್ಕಪಕ್ಕನ ಹಿಂಗೆ ಆಗಿರೋದು. ಆಮೇಲೆ ಅದನ್ನ ಆಡ್ಬೇಕಾದ್ರೂ ಅಷ್ಟೇ, ಈ ಅವ್ರು ಆಡ್ತಾ ಇರ್ತಾರಲ್ಲ, ಅವ್ರಿಗೆ ಕೈ ಕಾಲು ಉಚ್ಚಾಗಿರುತ್ತೆ, ಗೊತ್ತಾಗಲ್ಲ. ಬೆಳಗ್ಗೆ ಎದ್ದೋಳ್ದಾಗ್ಲೇ ನೋವುಗಳು ಗೊತ್ತಾಗೋದು ಅವ್ರಿಗೆ. ಈಗ ಕೆಂಚಣ್ಣನ್ ಕರಿಯಣ್ಣನ್ ಬಿಟ್ಬಿಡ್ತಾರಲ್ಲ ನಮ್ ದಾಸ್ಗಳು, ಅವ್ರು ಇಲ್ಲಿ ಬಂದಾಗ ಓ ಅಂತ ಇರ್ತಾರೆ, ಮೀನ್ಗಳೆಲ್ಲ ಖಾಲಿ. ದೇವ್ರು ನನ್ ಜಾಗದಲ್ಲಿ ನೀನ್ ಏನು ಹಿಂಗೆ ಮಾಡ್ತಾ ಇರೋದು ಅಂದ್ಬಿಟ್ಟು ಮೇಲೆ ಆಡ್ತಾ ಇರ್ತಾರೆ. ಇಲ್ಲೇ ಈ ಜಾಗಗಳಲ್ಲೆಲ್ಲ ಇಲ್ಲೆಲ್ಲ ದೇವ್ರು ಓಡಾಡಿರೋ ಜಾಗ, ನೀನ್ ಏನ್ ಹಿಂಗ್ ಮಾಡ್ತಾ ಇದೆಯಲ್ಲ ಅನ್ಕೊಂಡ್ ಬಂದು ಬರೋದು. ಬೇಡ ಕಣೆ, ನನ್ನ ಕಟ್ಟಾಕ್ ಬೇಡ, ನಾವ್ ಮೊದ್ಲೇ ರಾಕ್ಷಸರು, ನಿನ್ನೆ ತಿನ್ಕೊಬಿಡ್ತೀನಿ ಅಂತಾರೆ. ಎದುರಿಸ್ತಾರೆ ದೇವ್ರು. ಆಂಜನೇಯ ಸ್ವಾಮಿಗೆ ಕೆಂಚಣ್ಣ ಕರಿಯಣ್ಣ ಹೇಳ್ತಾರೆ, ನೀನ್ ನನ್ನ ತಿನ್ಕೊಬಿಟ್ಟಿಯ ತಡಿ ಅನ್ಬಿಟ್ಟು ಏನ್ ಮಾಡ್ಬಿಡ್ತಾರೆ, ಇಬ್ರು ಹಿಡ್ಕೊಂಡು ಹೆಬ್ಬೆಳ್ಳಿಗೆ ಹಿಂಗ್ ಅಂಗ್ತಾರೆ. ಎರಡು ಕಾಲು ಹೆಬ್ಬೆಳ್ಳಿ ಹಿಂಗ್ ಕೈ ಕಟ್ಟಿರ್ತಾರಲ್ಲ, ಹಿಂಗ್ ಹೆಬ್ಬೆಳ್ಳಿಗೆ ಅಂಗ್ತಾರೆ. ನಿನ್ ಅಮ್ಮಯ್ಯ ಕಣಪ್ಪ, ನೀನ್ ಯಾರು ಅಂತ ಗೊತ್ತಿಲ್ದೇನೆ. ಆಮೇಲೆ ಆಂಜನೇಯ ರೂಪ ದೊಡ್ಡದಾಗ ತಾಳ್ತಾರಲ್ಲ ಹೆಬ್ಬೆಳ್ಳಿಗೆ ಹಾಕ್ತಾಗ, ಅಯ್ಯಪ್ಪ ಸ್ವಾಮಿ ನೀನ್ ನಿಂತವನು ಅಂತ ನಂಗೆ ಗೊತ್ತಿಲ್ಲ ಕಣಪ್ಪ, ಪವಾಡ ಪುರುಷ ನೀನು, ನಾವ್ ರಾಕ್ಷಸರು, ನನ್ ಬಿಟ್ಬಿಡಪ್ಪ, ನಾವ್ ಹೊಡೈತೀನಿ ಮುಂದಕ್ಕೆ ಅಂತಾರೆ. ಮುಂದಕ್ಕೆ ಹೋದ್ರು ನೀನ್ ಇದೇ ಮಾಡುದು, ಅಲ್ಲೂ ನನ್ ಜನಗಳೇ ಇರೋದು. ಮುಂದಕ್ಕೆ ಹೋದ್ರು ನೀನ್ ಇದೇ ಮಾಡ್ತೀಯಲ್ವ, ನಿನ್ ಜಾಗದಲ್ಲಿ ಇಲ್ಲಿರು, ನನ್ ಮುಂಚೆನೇ ಇರು ನೀನು. ನಿನ್ನ ಇವತ್ ರಾಕ್ಷಸಿಂದ ಗಣಗಳು ಮಾಡ್ತೀನಿ, ದೇವ್ರು ಮಾಡ್ತೀನಿ, ನನ್ ಜೊತೆಲಿರು. ಪ್ರತಿ ನಿನ್ನ ದಾಸ್ಕೊಳ್ಳೋರೆ, ನಿನ್ನ ಯಾರ ಬಿಟ್ರು ಅವರೇ ಪ್ರತಿ ಶನಿವಾರ ಭಾನುವಾರ ನಿನ್ನ ಕರ್ಕೊಂಡ್ ಹೋಗ್ಬಿಟ್ಟು ಪೂಜೆ ಮಾಡಿಸ್ಲಿ, ಮನೆಗೆ ಓಪನ್ ಮಾಡ್ಲಿ, ಗುರುಪ್ರವೇಶ ಮಾಡ್ಲಿ, ನಿನ್ನೆ ಕರ್ಕೊಂಡೋಗಿ ಪೂಜೆ ಮಾಡಿಸ್ತಾರೆ. ನನ್ ಕರೀದಿಲ್ಲ, ಕೆಂಚಣ್ಣ ಕರಿಯಣ್ಣ ನಿನ್ ಕರೀತಾರೆ. ಎಲ್ಲಾರು ದೇವ್ರು ಮಾಡ್ಲಿ, ಕೆಂಚಣ್ಣನ್ ಕರಿಯಣ್ಣನ್ ಕರೆದು ಗೋಪುರಕ್ಕೆ ಇಕ್ತಾರೆ. ಫಸ್ಟ್ ನನಗಿಂತ ಆದ್ಯತೆ ನಿನಗೆ ಕೊಡಿಸ್ತೀನಿ. ಇಲ್ಲಿ ಪ್ರತಿ ಶನಿವಾರ ಯಾರು ಬರ್ತಾರೆ, ಚಿಕನ್ ಮಟನ್ ಮಾಡ್ಕೊಂಡು ನಿನ್ಗೆ ಉಣ್ಕೊ ಹೋಯ್ತಾರೆ. ಫಸ್ಟ್ ನನಗೆ, ನಾನು ಸಸ್ಯಾಹಾರಿ, ನೀನ್ ಮಾಂಸಾಹಾರಿ ಆಗಿರು, ನನ್ ಜೊತೆಲೇ ಇರೋ ಅಂದ್ಬಿಟ್ಟು ಇಸ್ಕೊತಾರೆ. ಯಾಕಂದ್ರೆ ಬಿಟ್ಬಿಟ್ರೆ ಮತ್ತೆ ಎಲ್ಲ ಹೋಗ್ಬಿಟ್ಟು ತೊಂದರೆ ಕೊಡ್ತಾರೆ. ಅದಕ್ಕೋಸ್ಕರ ಇವ್ರನ್ನ ಇವತ್ತು ಏನ್ ಮಾಡ್ತೀವಿ ಗೊತ್ತಾ, ದಾಸ್ಕೊಳ್ಳಲ್ಲಿ ಗುರುಪ್ರವೇಶ ಮಾಡಿದ್ರೆ ನಾವು ಸ್ವೀಟ್ ಮಾಡಲ್ಲ, ಖಾರ. ಗುರುಪ್ರವೇಶಕ್ಕೆ ಖಾರ. ಇದು ಫಸ್ಟ್ ಟೈಮ್ ನೀವು ಕೇಳ್ತಾ ಇರೋದು. ಫಸ್ಟ್ ಗುರುಪ್ರವೇಶಕ್ಕೆ ಮರಿ ಕೂದು ಕೆಂಚಣ್ಣನ್ ಕರಿಯಣ್ಣನ್ ಕರ್ಸಿ ನಾವು ಊಟ ಹಾಕ್ತಿವಿ. ಯಾಕೆ ಅಂದ್ರೆ ಕೆಂಚಣ್ಣನ್ ಕರಿಯಣ್ಣಗೆ ಊಟ ಮಾಡ್ಕೊಂಡ್ ಬಂದು ವಾಪಸ್ ಹೇಳ್ತಾರಂತೆ ಅವರು, ಏನಂತ, ನೋಡಪ್ಪ ಅವ್ರು ನನ್ನನ್ನ ಚೆನ್ನಾಗ್ ನೋಡ್ಕೊಂಡ್ರು, ನೀನ್ ಅವ್ರ ಮನೆಗೆ ಹೋಗು ಅಂತ. ಅದೇ ನಾವೇನಾದ್ರು ಕೆಂಚಣ್ಣನ್ ಕರಿಯಣ್ಣನ್ ಕರ್ಸ್ತೇನೆ ನೀಟಾಗಿ ಕರ್ಸಿರ್ತೀವಿ, ನೀಟಾಗಿ ಏನಾರು ಅವ್ರನ್ನ ಸೌಕರ್ಯ ಮಾಡ್ಲಿಲ್ಲ, ಗೋಪುರಕ್ಕೆ ನೀಟಾಗಿ ಇರ್ಸ್ಲಿಲ್ಲ, ಈ ತರ ಮಾಡಿದ್ರೆ ವಾಪಸ್ ಬಂದ್ ಹೇಳೋರಂತೆ ನೀನ್ ಅವ್ರ ಮನೆಗೆ ಹೋಗಿ ಕೂಡ್ದು ಅಂತ. ದೇವ್ರಿಗೆ ಅವ್ರು ಹೆಂಗವ್ರೆ ಅಂದ್ರೆ ದೇವ್ರಿಗೆ ಫಸ್ಟ್ ಅವ್ರನ್ನ ಕಳಿಸ್ತಾರೆ. ಅವ್ರು ಹೆಂಗ್ ಹೇಳ್ತಾರೆ ವಾಪಸ್ ದೇವ್ರು ಹೋಗೋದು. ಇವಾಗ ನಾನು ಹೇಳ್ತೀನಿ ಇನ್ನೊಬ್ರ ಜೊತೆ ಹೋಗ್ಬೇಡಿ ಅಂತ, ಆಗ ನೀವು ನನ್ಗೆ ಗೊತ್ತಿರೋದಕ್ಕೆ ಅಂದ್ಬಿಟ್ಟು ಹೋಗಲ್ಲ ಅಲ್ವಾ. ಆ ತರನೇ ದೇವ್ರು ಅಷ್ಟೇ. ಫಸ್ಟ್ ಕೆಂಚಣ್ಣನ್ ಕರಿಯಣ್ಣವ್ನ ಅವ್ರ ಮನೆಗೆ ಕಳ್ಸಿ ಎಲ್ಲ ಆದ್ಮೇಲೆ ದೇವ್ರು ಸಾಕ್ಷಾತ್ ನಮ್ಮ ಮುತ್ತತ್ರಾಯನೇ ಮನೆಗೆ ಬರ್ತಾರೆ. ಇದೇ ಮುತ್ತತ್ರಾಯನ್ನ ಬೇಡ್ಕೊಂಡು ಹೋಗ್ಬಿಟ್ಟು ನಾನು ಹೇಳದ್ನಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ, ರಾಜ್ಕುಮಾರ್ ತಾಯಿಗೆ ಮಕ್ಳಾಗಿರಲ್ಲ. ಇಲ್ಲಿ ಬಂದು ಆ ಕಾಲದಲ್ಲಿ ಬೆಳ್ಕತ್ತಾರೆ, ನೋಡಪ್ಪ ನಿನ್ಗೆ ಕೆಂಚಣ್ಣನ್ ಕರಿಯಣ್ಣನು ನಿನ್ನೂ ನಂಬ್ಕೊಂಡ್ ಹೋಯ್ತವ್, ನಾನು
ಮಕ್ಳು ಹುಟ್ಟಿದ್ರೆ ಕೆಂಚಣ್ಣನ್ ಕರಿಯಣ್ಣನ್ ಕರ್ಸ್ಕೊಂಡ್ ಮನೇಲಿ ಪೂಜೆ ಮಾಡ್ತೀನಿ. ಮಗ ಅಂತ ಆಯ್ತು ಅಂದ್ರೆ ಗಂಡ್ ಮಗ ಆಯ್ತು ಅಂದ್ರೆ ನಿನಗೆ ನಿನ್ನೆ ಇಕ್ತೀನಿ ಅಂತ ಇದ್ ಮಾಡ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಮೊದಲನೇ ಹೆಸರು ಮುತ್ತುರಾಜ್ ಅಂತ. ಮುತ್ತುರಾಜು ಈ ನಮ್ಮ ಮುತ್ತತ್ರಾಯಿಂದ ಹೆಸರು ಕಟ್ಟಿರೋದು. ಆ ಸುಳಿನದು ಆ ಸುಳಿ ಬೆಳಗಿನ ಹೊತ್ತು ಬಂದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲೆಲ್ಲ ಕಾಣ್ತೈತಲ್ಲ, ಇದು ರಿಂಗ್ ಹೊಡಿತೈತಿ ನೋಡಿ ಹಿಂಗ ಇಲ್ಲಿ ಅವಳಿ ಇವಾಗ ಆ ಜಾಗದಲ್ಲಿ ಎಷ್ಟು ಸುಮಾರು ಆಳ ಇರುತ್ತೆ. ಸುಮಾರು ಆಳ ಅಂತಲ್ಲ, ಹೋಗಿದ್ದಾರೆ ಯಾರಿಲ್ಲ ಆಗಿಲ್ಲ, ಮಿಷಿನರಿಲಿ ಯಾರು ಕಂಡಿಡಿಲಿಲ್ಲ ಇವಾಗ. ಪ್ಲಸ್ ಇನ್ನೂ ಒಂದೇನು ಅಂದ್ರೆ ಈಗ ಸುಮ್ನೆ ಮನ್ಸರು ಆಳ ಕಂಡಿಡಿತೀನಿ ಅಂತ ಹೋದ್ರಲ್ಲ, ಅವ್ರ ಯಾರು ಇವತ್ತಿನ ತನಕ ಜೀವಂತವಾಗೇ ಇಲ್ಲ. ಇಲ್ಲಿ ಈ ಜಾಗದಲ್ಲಿ ಆಳ ಕಂಡಿಡಿಯಕ್ ಹೋದವರು ಇವತ್ತಿನ ತನಕ ಜೀವಂತವಾಗಿರೋರು ಇತಿಹಾಸದಲ್ಲೇ ಇಲ್ಲ. ಆಮೇಲೆ ಎಷ್ಟು ಜನ ಸತ್ತೋಗ್ಬಿಟ್ಟವ್ರೆ ಅಂತ ಲೆಕ್ಕನೇ ಇಲ್ಲ. ಪ್ರತಿ ವರ್ಷ 30 ಜನ 20 ಜನನ ಕೌಂಟಿಂಗ್ ಮಾಡಿ ಹಾಕ್ತಿದ್ರು. ಇವಾಗ ಅಲ್ಲಿ ಹೋಗೋದ್ ಬಿಟ್ಬಿಟ್ಟವ್ರೆ. ಸಕ್ಕ ಡೇಂಜರಸ್, ಫುಲ್ ಡೇಂಜರಸ್ ಅದು. ಅದೇ ಜಾಗದಲ್ಲಿ ಸೀತಾ ಮಾತೆ ಕುತ್ಕೊಂಡು ಸ್ನಾನ ಮಾಡ್ತಿದ್ರಂತೆ. ಅಂದ್ರೆ ಇವಾಗ ಯಾವ ಜಾಗದಲ್ಲಿ ಗುಂಡಿ ಬಂದೈತೆ ಅಂತ ಹೇಳಿದ್ನಲ್ಲ, ಆ ಜಾಗದಲ್ಲಿ ಸೀತಾ ಮಾತೆ ಕುತ್ಕೊಂಡು ಸ್ನಾನ ಮಾಡ್ತಿದ್ದು ಅಲ್ಲೇನೆ. ಅಲ್ಲಿ ಬಂಡೆ ಪಕ್ಕ ಅದು ಜಾರ್ಕೊಂಡ್ ಬಿದೋಗ್ಬಿಡುತ್ತಲ್ಲ, ಬಿದೋದಾಗ ಅಲ್ಲಿ ಮುತ್ತದ್ನ ಎತ್ಕೊಡ್ತಾರೆ ಆಂಜನೇಯ ಸ್ವಾಮಿ. ನೋಡಿ ಇಷ್ಟೊತ್ತಲ್ಲಿ ಬಂದ್ರೆ ಮೀನಕ್ಕೆ ಬಲೆ ಇದಕ್ಕೆ ಬೋದು ಗಾಣವ ಇಲ್ಲಿ. ಇಲ್ಲೇ ಸುಳಿ ಐತೆ. ಅಲ್ಲ ನಾನ್ ಹೇಳ್ತಿರೋದು ನಾನ್ ಹೇಳ್ತಿರೋದು ಗಾಣ ಹಾಕಿ ಕುತ್ಕೋಬಹುದು, ಇಳಿಯಕ್ಲ ಇಳಿಯಲ್ಲ. ಫೇವರೇಟ್ ಬ್ರೋ ಅವರು. ನಮ್ಮಲ್ಲಿ ಮೀನಿಗೆ ನಮ್ಮನೆಯವ್ರಿಗೆ ನಮ್ಮ ಶೆಫ್ ಇವರು ಅಡಿಗೆ ಭಟ್ರು. ಯಾವ್ದಾನ ಹೇಳ್ದಲ್ಲ ಈಗ ಅದು ರಾಜ್ಕುಮಾರ್ ಚೌಟ್ರಿ, ರಾಜ್ಕುಮಾರ್ ಕಟ್ಸಿತ್ತು ರಾಜ್ಕುಮಾರ್ ಕಟ್ಸಿದ್ ಚೌಟ್ರಿ ಇದೇನೆ ರಾಜ್ಕುಮಾರ್. ಸರಿ, ಅವರೇ ಕಟ್ಸಿದ್ದು. ಅವ್ರೇನ್ ಬೇಜಾನ್ ಹೆಸರು ಮಾಡೋರು ಬೇಜಾನ್ ಗೊತ್ತಿಲ್ಲ. ನಿನ್ನೆ ಬಂದ್ ಕಟ್ಸಿದ್ದು ಇದೇ ಚೌಟ್ರಿನ ಕಟ್ಸಿದ್ದು ರಾಜ್ಕುಮಾರ್ ಅವರು. ರಾಜ್ಕುಮಾರ್ ಅವ್ರು ಇದೇ ಚೌಟ್ರಿ ಕಟ್ಸಿರೋರು. ಸರಿ ರೈಟ್. ಅಂತೂ ಇಂತೂ ಮುತ್ತತ್ತೀವಿ ಫುಲ್ ಬ್ಲಾಗ್ ಕಂಪ್ಲೀಟ್ ಮಾಡಿ ಇವಾಗ ನಮ್ಮ ಮನೆಗಳಿಗೆ ಹೋಗ್ತಾ ಇದೀವಿ. ಎಷ್ಟು ಬರೋ ಟೈಮು? ಆಲೆ 6:30 ಇಷ್ಟೊಂದು ಕತ್ಲಾಬಿಡ ಇದೆ. ಯಾಕೆಂದ್ರೆ ಇವಾಗ ಒಂಚೂರು ಇದಲ್ವಾ ಚಳಿಗಾಲ ಚಳಿಗಾಲ ಅಂತ ಬ್ರೋ. ಅದು ಮೆನ್ಷನ್ ಮಾಡಿ. ನಮ್ಗೇನ್ ಗೊತ್ತಾ, ಮಂಡ್ಯ ಭಾಷೆಯಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಈ ಇದಲ್ವಾ ಅದಲ್ವಾ ಅಂದ್ರೆ ನೀವ್ ಅರ್ಥ ಮಾಡ್ಕೋಬೇಕಲ್ಲಿ ಕತ್ತೆ ಆಗೋಯ್ತು ಇನ್ನೊಂದ್ ಆಗೈತಾ ಅಂತ. ಮಕ್ಕಳಿ ಗಾಡಿ ಇವು ಬರ್ತೈತು. ಈಗ ಏನ್ ಅನ್ಸ್ತು ಬ್ರೋ ನಮ್ಮ ಮುತ್ತತ್ರಾಯನ್ ಬಗ್ಗೆ ತಿಳ್ಕೊಂಡು? ಮಸ್ತ್ ಆಗೈತೆ ಕತೆ, ನೆಕ್ಸ್ಟ್ ಲೆವೆಲ್. ಇನ್ನೊಂದೇನು ಅಂದ್ರೆ ಅದು ನಿಜವಾಗ್ಲೂ ನಡೆದಿರೋದು ಬ್ರೋ ಕತೆ ಅಂದ್ರೆ. ಅದು ಇನ್ನೊಂದ್ ಏನ್ ಗೊತ್ತಾ ಬ್ರೋ, ಮುತ್ತತ್ತಿ ಅಂತ ಏಂತಕ್ಕೆ ಹೆಸರು ಬಂತು ಅನ್ನೋದು ನನಗೆ ಇವತ್ತೇ ಗೊತ್ತಾಯ್ತು. ಮುತ್ತತ್ತರಾಯ ಅಂತ. ಇದು ಮುತ್ತತ್ತಿ ಅಲ್ಲ, ಸುಮಾರು ಜನಗಳಿಗೆ ಈ ಮುತ್ತತ್ತಿ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಅವ್ರ ಏನ್ ಕಂಡಾರೆ ಒಂದ್ ಪ್ಲೇಸ್ ಪಾರ್ಟಿ ಮಾಡೋದು, ನೋಡ್ಬೇಕು, ಎಂಜಾಯ್ ಮಾಡೋಣ ಅಂತ. ಬೆಂಗಳೂರಿಂದ ಸೈಡ್ ಬರೋರಿಗೆಲ್ಲ ಏನಂತಂದ್ರೆ ಇದೊಂದು ಎಂಜಾಯ್ ಪ್ಲೇಸ್ ಆಗಿದೆ ಅಷ್ಟೇ. ರಿಯಲ್ ಆಗಿ ಹೆಸರು ಗೊತ್ತಿರೋದು ನಾವು ಈಗ ದಾಸ್ಕೊಳು ಅಂತ ಹೇಳೋದಲ್ಲ. ನೀವು ಈಗ ಹೇಳಿ ನಿಮ್ ಊರ್ ಕತೆನ. ಅಂದ್ರೆ ನಾನು ಚಿಕ್ಕ ಹುಡುಗನಲ್ಲಿ ಇರ್ಬೇಕಾದ್ರೆ ನಮ್ದೆಲ್ಲ ತುಮಕೂರು ಸೈಡ್ ಅಲ್ಲ ಒಬ್ರು, ಅಲ್ಲೆಲ್ಲ ನಮ್ಮ ಅಜ್ಜಿ ಮನೇಲಿ ಎಲ್ಲ ನಮ್ಮ ಅವ್ರ ಮನೆಯಲ್ಲ ಕರ್ಸೋರು. ಅದೇ ದಾಸ್ಕೊಳ್ನ ಕರ್ಸಿ ಮುಖ ಕೆಂಚುದು ನಿಜರು. ಅವಾಗೆಲ್ಲ ಚಿಕ್ಕ ಹುಡುಗರಲ್ಲ ಅಷ್ಟೊಂತ ಇರ್ಲಿಲ್ಲ. ಸುಮ್ನೆ ಅವಾಗ ಏನಾದ್ರು ಖುಷಿಯಿಂದ ನೋಡಿ ಅಷ್ಟೇನೆ. ಆದ್ರೆ ಕೆಂಚಣ್ಣ ಕರಿಯಣ್ಣ ಹುಟ್ಟಿದ್ದು ಅಂದ್ರೆ ಪುನರ್ಜನ್ಮ. ಈಗ ರಾಕ್ಷಸರಿಂದ ಗಣಗಳಾಗಿ ಪುನರ್ಜನ್ಮ ತಗೊಂಡಿ ಸ್ಥಳ ಇದು. ದೇವರು ಅವ್ರಿಗೆ ವರ ಕೊಡ್ತಾನಲ್ಲ, ಅದಕ್ಕೆ ಇವಾಗ್ಲೂ ಬ್ರೋ ಅಸ್ಥಿ ಬಿಡ್ಬೇಕಾದ್ರೆ ಕೆಂಚಣ್ಣನ್ ಕರಿಯಣ್ಣನ್ಗೆ ಸ್ವಾಹ ಮಾಡೋದು. ಯಾಕೆಂದ್ರೆ ಅಸ್ಥಿ ಬಿಟ್ಟಾಗ ಅವ್ರಿಗೆ ಹೋದಾಗ ಡೈರೆಕ್ಟ್ ಸ್ವರ್ಗಕ್ಕೆ ಹೋಗಿ ಸೇರ್ಕೋತಾರಂತೆ. ಅದಕ್ಕೆ ಕೆಂಚಣ್ಣನ್ ಕರಿಯಣ್ಣನ್ ಕರ್ಸಿ ಪೂಜೆ ಮಾಡ್ತಾರೆ. ಕೆಲವ್ರು ಕ್ವಾರ್ಟರ್ನು ಮಾಡಕ್ ಪೂಜೆ ಮಾಡ್ತಾರೆ. ಇವ್ರಿಗೆ ಎಣ್ಣೆನು ಪ್ರಿಯನೇ. ಆಮೇಲೆ ಇಲ್ಲಿ ಬಂದು ಪಾರ್ಟಿ ಮಾಡಿ ಎಣ್ಣೆ ಕುಡಿತಾರಲ್ಲ, ಅದು ಎಲ್ಲ ಕೆಂಚಣ್ಣನ್ ಕರಿಯಣ್ಣನ್ಗೆ ಸೇರ್ತದೆ. ಕೆಲವ್ರು ಪಾರ್ಟಿ ಸ್ಪಾಟ್. ಆಮೇಲೆ ಇನ್ನೊಂದೇನು ಅಂದ್ರೆ ಕೆಲವ್ರು ಹೇಳ್ತಾರೆ ನಾ ಇಲ್ಲಿ ಕುಡಿದಿದ್ದು ಕಿಕ್ಕೇರಲ್ಲ ಅಂತ. ಯಾಕಂದ್ರೆ ಅಲ್ಲಿ ಕೆಂಚನ ಆದ್ರೆ ನನಗ್ ಗೊತ್ತಿಲ್ಲ, ನಾ ಎಣ್ಣೆ ಹೊಡಿಯಲ್ಲ. ನಿಮ್ಗೆ ಗೊತ್ತಿಲ್ಲ, ನಾವೆಲ್ಲ ಹೊಡಿತೀವ. ಆದ್ರೆ ನಾ ಎಣ್ಣೆ ಹೊಡಿಯಲ್ಲ. ಆದ್ರೆ ಎಣ್ಣೆ ಹೊಡೆದಿರೋರು ಹೇಳಿರೋದು ಏನಂದ್ರೆ ಇಲ್ಲಿ ಕಿಕ್ಕೇರಲ್ಲ. ನೆಕ್ಸ್ಟ್ ಟೈಮ್ ಈಗ ಕರ್ಕ ಬರ್ತಿಲ್ಲ, ನನ್ಗೊಂದ್ ಕ್ವಾರ್ಟರ್ ತಗೋಬಾ. ಟೇಸ್ಟ್ ಮಾಡಿ ಹೇಳ್ತಾರೆ. ಒಳ್ಳೆ ಕತೆ ಕೇಳೋದಿದ್ದು. ಈಗ ನನ್ಗೆ ಏರ್ತಾ ಇಲ್ವ ಅಂತ ಹೇಳ್ತೀನಿ ಅಲ್ವಾ ಬ್ರೋ. ಆದ್ರೂ ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ಬಟ್ ಅದು ಕೆಂಚನ ಕರಿಯಣ ನಿಜಲ್ಲೂ ಗೊತ್ತಿಲ್ಲ ನನಗೆ. ಅದು ಪೂಜೆ ಮಾಡ್ತಾರೆ, ದೇವರುಗಳು ಕುಣಿಯೋದು. ಆಮೇಲೆ ಇದು ಬರ್ತಲ್ಲ ಅಲ್ಲ, ಈ ರಸಾಯನ ಅದೆಲ್ಲ ಹಿಂಗ್ ತಿಂತ ಗೊತ್ತಾ. ನಮ್ ಸೈಡ್ ಅಲ್ಲಿ ಹೆಂಗ್ ಮಾಡ್ತೀವಿ ಗೊತ್ತಾ, ನಾವು ನೈಟ್ ಎಲ್ಲ ಉತ್ಸವ ಮಾಡ್ಬಿಟ್ಟು ಬೆಳಗಿನ ಟೈಮಲ್ಲಿ ಇದೇ ತರ ಖುಷಿಯಿಂದ ಈ ವ್ಲಾಗ್ ನ ಮುಗಿಸ್ತಾ ಇದೀವಿ. ನೀವು ಎಂಜಾಯ್ ಮಾಡಿದೀರಾ ಅಂತ ತಿಳ್ಕೊತಾ ಇದೀವಿ.
ಈ ವಿಡಿಯೋಗೆ ಒಂದು 500 ಲೈಕ್ ಕೊಟ್ಟು ಮತ್ತೆ ಇನ್ನೊಂದು ವ್ಲಾಗ್ ಮಾಡೋಕ್ಕೆ ನಮಗೆ ಬೂಸ್ಟ್ ಮಾಡಿ. VKYK ಅಂತ ಕಮೆಂಟ್ ಮಾಡಿ. ಬರ್ಲಾ ಡಾರ್ಲಿಂಗ್ಸ್, ಬರೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡಿ, ಹೊಸಬ್ರಿದ್ರೆ ಗಂಟೆ ಹೊಡೆದ್ಬಿಡಿ. ಬಾಯ್. ನೋಡಿ ಹೆಂಗೋ ಬಂದಿದ್ಕೆ 2 ಮೀನ್ ಸಿಕ್ತು. ಯಾರ ಮುಖ ನೋಡ್ಕೊಂಡ್ ಬಂದಿದ್ವೋ ಗೊತ್ತಿಲ್ಲ. ಭತ್ತ ದನಗಳ ಮುಖ ಅಷ್ಟೇ ಈಗ.